ಸೂಪರ್ ಟಿಪ್ಸ್. ಒಂದು, ನೈಲ್ ಪಾಲಿಶ್ ಗಟ್ಟಿಯಾಗದಂತೆ ತಡೆಯಲು ಫ್ರಿಜ್ನಲ್ಲಿ ಇಡಿ. 2, ಮೇಕಪ್ ರಿಮೂವ್ ಮಾಡಲು ರೋಸ್ ವಾಟರ್ನಿಂದಲೂ ರಿಮೂವ್ ಮಾಡಬಹುದು. 3, ಕೈಗೆ ಹಾಕಿದ ಮೆಹಂದಿ ಒಣಗಿದ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಸವರಿ ನಂತರ ತೊಳೆಯಿರಿ. 4, ಬಾಚಣಿಗೆಯಲ್ಲಿ ಕೊನೆಯನ್ನು ತೆಗೆಯಲು ಅಡಿಕೆ ಸೋಡಾವನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ನೆನೆಸಿ ನಂತರ ತೊಳೆಯಿರಿ. 5, ನೈಲ್ ಪಾಲಿಶ್ ಗಟ್ಟಿಯಾಗುತ್ತಿದ್ದರೆ ಅದಕ್ಕೆ ನೈಲ್ ರಿಮೂವರ್ ಲಿಕ್ವಿಡ್ ಹಾಕಿ ಚೆನ್ನಾಗಿ ಅಲ್ಲಾಡಿಸಿ. 6, ಕೈಗೆ ಮೆಹಂದಿ ಹಾಕಿದ ನಂತರ ಚೆನ್ನಾಗಿ ಕೆಂಪು ಆಗಲು ಆಗಾಗ ಸಕ್ಕರೆ ನೀರನ್ನು ಚಿಮುಕಿಸುತ್ತಲಿರಿ. 7, ಬಟ್ಟೆಗೆ ಎಣ್ಣೆಯ ಕಲೆಗಳೇನಾದರೂ ಆಗಿದ್ದರೆ ಯಾವುದಾದರೂ ಮೈಗೆ ಹಾಕಿಕೊಳ್ಳುವ ಸೋಪಿನಲ್ಲಿ ಎಣ್ಣೆಯ ಕಲೆಗಳಿಗೆ ಉಜ್ಜಿ ಒಗೆಯಿರಿ. 8, ಬಟ್ಟೆಯ ಮೇಲೆ ಎಣ್ಣೆ ಬಿದ್ದಿದ್ದರೆ ಅದಕ್ಕೆ ಮುಖಕ್ಕೆ ಹಚ್ಚಿಕೊಳ್ಳುವ ಪೌಡರ್ ಹಾಕಿ ಅದರ ಮೇಲೆ ಒರೆಸಿ ನಂತರ ಬಟ್ಟೆಯನ್ನು ಒಗೆಯಿರಿ. 9, ದೋಸೆ ಚಪಾತಿ ಹಾಕುವ ಮುನ್ನ ಸ್ವಲ್ಪ ಹರಳೆಣ್ಣೆ ಹಾಗೂ ಸ್ವಲ್ಪ ನೀರನ್ನು ಕಲಸಿ ಹೆಂಚಿನ ಮೇಲೆ ಚೆಲ್ಲಿ ಚೆನ್ನಾಗಿ ಒರೆಸಿ. ಇದರಿಂದ ತಳ ಸಿಯುವುದಿಲ್ಲ. 10, ಮರದ ಸಾಮಾನುಗಳು, ಕುರ್ಚಿ, ಟೇಬಲ್ ಇನ್ನು ಮುಂತಾದ ಸಾಮಾನುಗಳನ್ನು ಒರೆಸುವಾಗ 1 ಕಪ್ ನೀರಿಗೆ 5 ಸ್ಪೂನ್ ವಿನಿಗರನ್ನು ಹಾಕಿ ಕಲಸಿ ಒಂದು ಬಾಟಲಿನಲ್ಲಿ ಶೇಖರಿಸಿಕೊಳ್ಳಿ. ನೀವು ಒರೆಸುವಾಗ ಈ ಮಿಶ್ರಣವನ್ನು ಹಾಕಿ ಒರೆಸುವುದರಿಂದ ಶೈನ್ ಆಗಿ ಕಾಣುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.